ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ನಾನು ಪೂರ್ತಿಯಾಗಿ ಬ್ಲೌಸ್ನ ರೆಡಿ ಮಾಡಿದ್ದೆ. ಪೈಪಿಂಗ್ ಒಂದು ತೋರಿಸ್ಕೊಡ್ಬೇಕಂತೇಳಿ ಬಿಟ್ಟಿದ್ದೆ. ಪೈಪಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ಕೇಳಕತ್ತೀರಿ. ಹಂಗಾಗಿ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ ಫಸ್ಟ್ ಕ್ರಾಸ್ ಪೀಸ್ನ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಬ್ಲೌಸಿನ ಈ ರೀತಿ ಕ್ರಾಸ್ ಪೀಸ್ ಕಟಿಂಗ್ ಮಾಡಿಕೊಂಡು ಪೂರ್ತಿಯಾಗಿ ಜಾಯಿಂಟ್ ಮಾಡಿದ್ದೀನಿ. ಸ್ಟ್ರೇಟ್ ಆಗಿರೋ ಪೀಸ್ ತೊಗೊಂಡ್ರೆ ನಡಿತೈತಿ, ಆದ್ರೆ ಸ್ವಲ್ಪ ಪೈಪಿಂಗ್ ಅಷ್ಟು ನೀಟಾಗಿ ಬರೋಂಗಿಲ್ಲ. ಹಂಗಾಗಿ ನಾನು ಕ್ರಾಸ್ ಪೀಸ್ ತೊಗೊಂಡು ಎಷ್ಟು ಬೇಕೋ ಅಷ್ಟು ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡು ಜಾಯಿಂಟ್ನ ಮಾಡಿದ್ದೀನಿ. ಈ ರೀತಿ ಇವಾಗ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ನೋಡ್ರಿ, ಒಂದು ಸೈಡ್ ಫೋಲ್ಡಿಂಗ್ ಆದ ನಂತರ ಬ್ಲೌಸ್ಗೆ ಮೊದಲು ಈ ರೀತಿ ಇಟ್ಟು ಹಿಂಗೆ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡ್ಕೊಂಡು ಫಸ್ಟ್ ರಫ್ ಹೊಡೀರಿ. ನೆಕ್ಸ್ಟ್ ನೀಟಾಗಿ ಬ್ಲೌಸ್ಗೆ ಈ ರೀತಿ ಸ್ಟಿಚ್ನ ಹಾಕೋರಿ. ನೆಕ್ಸ್ಟ್ ಲಾಸ್ಟಲ್ಲಿ ಕೂಡ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ರಫ್ ಹೊಡೀರಿ ಅಲ್ಲೊಂದು ಸರಿ. ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ಒಳಗಡೆ ಪೀಸು ಎಕ್ಸ್ಟ್ರಾ ಅನಿಸಿದರೆ ಸ್ವಲ್ಪ ಕಟಿಂಗ್ ಮಾಡ್ಕೊರಿ, ಇಲ್ಲ ಅಂತಂದರೆ ಬೇಡ, ಹಂಗೆ ಬಿಟ್ಬಿಡ್ರಿ. ನೆಕ್ಸ್ಟ್ ಇವಾಗ ನೋಡ್ರಿ, ನೆಕ್ಸ್ಟ್ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡಿದ ನಂತರ ನಮಗೆ ಕರೆಕ್ಟಾಗಿ ಹೊಲಿಗೆ ಎಲ್ಲಿ ಬೀಳಬೇಕು ಅಂತಂದ್ರೆ ನೋಡ್ರಿ, ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಕರೆಕ್ಟಾಗಿ ನಮಗೆ ಹೊಲಿಗೆ ಬೀಳಬೇಕು. ಆ ರೀತಿ ನಾವು ಹಾಕ್ತಾ ಹೋಗ್ಬೇಕು. ಅಂದರೆ ನೋಡ್ರಿ, ಈ ರೀತಿ ಇಲ್ಲಿ ನೀಟಾಗಿ ಇಲ್ಲಿನೇ ನಾವು ಹೊಲಿಗೆ ಹಾಕಬೇಕು. ಒಳಗಡೆ ಹಾಕಿದರೆ ಹೊರಗಡೆ ಹಾಕಿದರೆ ನೀಟಾಗಿ ಕಾಣಂಗಿಲ್ಲ. ನೋಡ್ರಿ, ಈ ರೀತಿ ನೀಟಾಗಿ ಬಟ್ಟೆನ ಸರಿಸ್ತಾ ಹೋಗ್ರಿ. ನೀಟಾಗಿ ಬರ್ತೈತೆ ಪೈಪಿಂಗ್.
ನೋಡ್ರಿ ಈ ರೀತಿ ಗೋಟ್ ಥರ ಕೂಡಬೇಕು. ಆ ರೀತಿ ನಾವು ಪೈಪಿಂಗ್ನ ಮಾಡ್ತಾ ಹೋಗ್ಬೇಕು. ಸ್ಟಾರ್ಟಿಂಗ್ ಕಲಿಯೋರಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಿ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಹಂಗಾದ್ರೆ ಬರ್ತೈತಿ. ನೋಡ್ರಿ ಪೈಪಿಂಗ್ ಯಾವ ರೀತಿ ಬಂತಂತ ತೋರಿಸ್ತಾ ಇದ್ದೀನಿ ನಾನು. ಎಲ್ಲಿ ಯಾವುದೇ ರೀತಿ ರಿಂಗ್ ಥರನೂ ಆಗಿಲ್ಲ, ಏನೂ ಆಗಿಲ್ಲ. ನೀಟಾಗಿ ನಾವು ಸ್ಲೋ ಆಗಿ ಮಾಡ್ಕೋತಾ ಹೋದ್ರೆ ನೀಟಾಗಿ ಬರ್ತೈತಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಕ್ರಾಸ್ ಪೀಸ ತೊಗೊರಿ, ಕ್ರಾಸ್ ಪೀಸ್ ತೊಗೊಂಡು ಮಾಡ್ಕೊರಿ, ಹಂಗಾದ್ರೆ ನೀಟಾಗಿ ಬರ್ತೈತಿ. ನೋಡ್ರಿ ಬ್ಯಾಕ್ ಸೈಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್.